ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಥಂಬ್ನೈಲಲ್ಲೇ ನೋಡಿರ್ತೀರ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹೌದು, KSIC ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಬಹುಶಃ ಇಷ್ಟು ಕಾಸ್ಟ್ಲಿ ಸೀರೆ ತೊಗೊಳೋದಕ್ಕೆ ಇಷ್ಟು ಬೇಗ ಹೋಗಿ ಇಷ್ಟು ಕ್ಯೂನಲ್ಲಿ ನಿಲ್ಲಬೇಕು ಅಂತ ಇಮ್ಯಾಜಿನ್ ಕೂಡ ಯಾರೂ ಮಾಡ್ಕೊಂಡಿರೋದಿಲ್ಲ. ಹೌದು, 4 ಗಂಟೆಗೆಲ್ಲ ಬಂದು ನಿಂತಿದ್ರು. ನಾವೇ ಫಸ್ಟ್ ಹೋಗಿದ್ದೇನೋ ಅಂತ ನಾವು ಅಂದ್ಕೊಂಡ್ರೆ ನಮ್ಮದು 14ನೇ ನಂಬರ್ ಇತ್ತು. ನಾನು ಹೇಗೆಲ್ಲ ತೊಗೊಳ್ಬೇಕು ಅಥವಾ ಏನೆಲ್ಲ ಆಗಿತ್ತು, ಹೇಗೆ ಇರುತ್ತೆ, ಕ್ಯೂ ಯಾವ ಥರ ಇರುತ್ತೆ, ಏನು ಸಿಸ್ಟಮು ಅನ್ನೋದೆಲ್ಲವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಬರೀ ನಾನು ಸೀರೆ ಬಗ್ಗೆ ನೋಡ್ತಾ ಹೋಗೋಣ. ಸೊ ಕ್ಯೂ ಈ ರೀತಿ ಇತ್ತು. ಇಷ್ಟು ಹೆಚ್ಚು ಜನ ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ನಾನು ತುಂಬ ವೀಡಿಯೋಸ್ದಲ್ಲಿ ನೋಡಿದ್ದೆ ಸುಮಾರು ಜನ ಇರ್ತಾಯಿದ್ರು ಅಂತ. ಆಲ್ಮೋಸ್ಟ್ ಒಂದು 70 to 80 ಪೀಪಲ್ ಇದ್ದರು ಅಷ್ಟೇ. ಸೊ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಅಷ್ಟೇನಿರಲಿಲ್ಲ. ಆದರೂ ನಾವು ಹೋಗಿದ್ದು ಬೇಗ, ಆದರೂ 5:45 ಕೂಡ 14ನೇ ನಂಬರು ನಮ್ಮದಾಗಿತ್ತು. ಇನ್ನೂ ಕೂಡ ಶಾಪು ಓಪನ್ ಆಗಿಲ್ಲ. ನೋಡಿ ಎಷ್ಟು ಜನ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಅಂತ. ಸಾವಿರಾನುಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ತಗೊಳ್ಳುವಂಥ ಸೀರೆಗೆ ಇಷ್ಟು ಜನ ಕ್ಯೂನಲ್ಲಿ ನಿಂತು ಮೈಸೂರು ಸಿಲ್ಕ್ ಸೀರೆ ತೊಗೊಳ್ತಾರೆ. ಸೊ ನಾವು ತೊಗೊಂಡಂಥ ಸೀರೆಗಳು ತೋರಿಸ್ತಾ ಇದ್ದೀನಿ ಈಗ. ಇದು ಅಪೂರ್ವ ಅವರ ಅಮ್ಮಂಗೆ ಕೊಡಿಸಿದಂಥ ಸೀರೆ. ಇದು ರಾಯಲ್ ಬ್ಲೂ ಸ್ಯಾರಿ, ತುಂಬಾ ಚೆನ್ನಾಗಿದೆ. ನಂದು ಕೂಡ ಫಸ್ಟು ಮೈಸೂರು ಸಿಲ್ಕ್ ಸ್ಯಾರಿ ನಮ್ಮಮ್ಮ ಕೊಡಿಸಿದ್ದು ಮೈಸೂರು ಸಿಲ್ಕ್ ರಾಯಲ್ ಬ್ಲೂನೇ ಆಗಿತ್ತು. ಇದು ಬಾರ್ಡರ್ ಸ್ವಲ್ಪ ಚೇಂಜ್ ಇದೆ, ತುಂಬಾ ಚೆನ್ನಾಗಿದೆ. ನಿಮಗೆ ಕೋಡ್ ಬೇಕಾದರೆ ಮೈಸೂರು ಸಿಲ್ಕ್ ಸೀರೆಗೆ ಮೇಯ್ನಾಗಿ ಕೋಡ್ ಇರುತ್ತೆ. ಸೊ ಅದರ ಒರಿಜಿನಾಲಿಟಿ ತಿಳಿಸೋದು ಇದೇ ಕೋಡು. ಸೊ ಆ ಕೋಡ್ ನೋಡ್ಕೊಳ್ಳಿ ಯಾರಿಗೆ ಬೇಕು ಈ ಸೀರೆ ಅಂತ ಹೇಳಿದರೆ. ಇದು ಮೊದಲನೇ ಸೀರೆ ಅವರು ತೊಗೊಂಡಿದ್ದು. ಇನ್ನು ಇದು 2ನೇ ಸೀರೆ. ಬಹುಶಃ ವಿಡಿಯೋದಲ್ಲಿ ಇದು ಕಲರ್ ಚೇಂಜ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಡಾರ್ಕ್ ಪಿಂಕ್ ಆ್ಯಂಡ್ ವೈನ್ ಕಲರ್ ಮಿಕ್ಸ್ ಇದೆ ಇದು. ಸೊ ಯಾವ ಕಲರ್ ಅಂತ ನನಗೆ ಇದು ಕರೆಕ್ಟಾಗಿ ಹೇಳೋದಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಡಾರ್ಕ್ ಪಿಂಕ್ ಆ್ಯಂಡ್ ವೈನ್ ಕಲರ್ ಮಿಕ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ 22,400 ಏನೋ ಕೊಟ್ಟಿದ್ದು. ಆದರೆ ಎರಡಕ್ಕೂ ಕೂಡ GST ಆ್ಯಡ್ ಆಗುತ್ತೆ, ಟ್ಯಾಕ್ಸ್ ಆ್ಯಡ್ ಆಗಿ 1000 ರೂಪೀಸ್ ಆ್ಯಡ್ ಆಗುತ್ತೆ. ಸೊ 23 ಆಗುತ್ತೆ. ನಾನು ಮೇಯ್ನಾಗಿ ಹೋಗಿದ್ದು ರೆಡ್ ತೊಗೊಳ್ಬೇಕು ಅಂತ ಹೇಳಿ. ರೆಡ್ ಪರ್ಫೆಕ್ಟಾಗಿ ನನ್ನ ರೇಂಜಿಗೆ ಆಗೋ ಅಷ್ಟೇ ನನಗೂ ಕೂಡ ಸಿಕ್ತು. ತುಂಬಾ ಖುಷಿ ಆಯಿತು. ಬಟ್ ಸಿಂಗಲ್ ಬಾರ್ಡರ್ ಇದು, ಅಂದರೆ ಒನ್ ಸೈಡ್ ಬಾರ್ಡರ್ ಮಾತ್ರ ಇರೋದು. ಈಗ ತೊಗೊಳ್ಳುವಂಥ ಸೀರೆಗೆ ಒನ್ ಸೈಡ್ ಬಾರ್ಡರಿಗೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ ಮೈಸೂರು ಸಿಲ್ಕ್ ಸೀರೆ. ನಾವೆಲ್ಲ ಈಗ ತಗೊಳ್ತಾ ಅಮ್ಮಂದು ನಂದು ಎಲ್ಲ ಕಾಂಟ್ರಾಸ್ಟಲ್ಲಿ ದಪ್ಪ ಫುಲ್ಲು ದೊಡ್ಡ ಬಾರ್ಡರ್ ಇತ್ತು. ಆವಾಗಲೇ 35 ಕೊಡ್ತಾ ಇದ್ವಿ. ಇವಾಗ ಅದೆಲ್ಲದೂ ಕೂಡ 50-60 ಆಗೋಗಿದೆ. ಇದು ಕೂಡ ನಾನು 23.5 ಕೊಟ್ಟಿದ್ದು. ಇನ್ನು ಇದು ಅಮ್ಮ ಗ್ರೀನ್ ಕಲರ್ ಸ್ಯಾರಿ ತೊಗೊಂಡ್ರು, ರಾಮ ಗ್ರೀನು. ತುಂಬಾ ಚೆನ್ನಾಗಿರುವಂಥ ಕಲರು, ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ನಮ್ಮ ಬಜೆಟ್ನಲ್ಲಿನೇ ಆಯಿತು. ತುಂಬ ಒಳ್ಳೆ ಸೀರೆ ಇದು, ತುಂಬ ಚೆನ್ನಾಗಿದೆ ಮಾತ್ರ. ಎಲ್ಲ ಎಷ್ಟು ರೇಟ್ ಇದೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಕೋಡ್ ಎಲ್ಲ ಇದೆ ನೋಡಿ. ಇದು ಈ ನಾವು ತೊಗೊಂಡಿರೋ ಸೀರೆಯಲ್ಲಿ ಇದು ಸ್ವಲ್ಪ ಕಾಸ್ಟ್ಲಿ ಇದು ಸ್ಯಾರಿ. ಇವಾಗ ಬರ್ತಾ ಇರೋ ಸ್ಯಾರಿ ಎಲ್ಲವೂ ಕೂಡ ಈ ಥರ ಬಾರ್ಡರ್ ಚೇಂಜ್ ಇದೆ ಅಂತ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಇನ್ನೊಂದು ಕಲರು ಇದು ಸಿಂಗಲ್ ಬಾರ್ಡರ್. ಇದು ಕೂಡ ಇದು ಮಾಮೂಲಿ ರೇಂಜಲ್ಲೇ ಇದೆ. ಸ್ಟಾರ್ಟಿಂಗೇ ಇವಾಗ 22,000 ಶುರು ಆಗಿರುತ್ತೆ. ಸೊ ಹೀಗಾಗಿ ಇದು ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ಒಂಥರ ಡಾರ್ಕ್ ನೇರಳೆ ಕಲ್ಲರು, ತುಂಬ ಡಾರ್ಕ್ ಇದೆ. ಸೊ ವಿಡಿಯೋದಲ್ಲಿ ಐ ಥಿಂಕ್ ಬ್ಲ್ಯಾಕ್ ಕಂಡಂಗೆ ಕಾಣ್ತಾ ಇರ್ಬೋದು, ಬಟ್ ಬ್ಲ್ಯಾಕ್ ಅಲ್ಲ, ಇದು ಡಾರ್ಕ್ ನೇರಳೆ ಬಣ್ಣ. ಸೊ ಇದಿಷ್ಟು ನಾವು ಈ ಸತಿ ತಗೊಂಡಂಥ ಒಂದು ಸೀರೆಗಳು. ಇನ್ನು ಇದು ನಾನು ಲಾಸ್ಟ್ ಟೈಮ್ ತಗೊಂಡಂಥ ಸೀರೆ, ಲಾಸ್ಟ್ ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು. ಇದಕ್ಕೆ ನಾನು ಬ್ಲೌಸ್ ತೊಗೊಳ್ಬೇಕಿತ್ತು, ಹಾಗೆ ಇದು ಕೂಡ ಇನ್ಕ್ಲೂಡ್ ಮಾಡಿದ್ದೆ. ಇದು ಕಾಂಟ್ರಾಸ್ಟ್ ಸ್ಯಾರಿ. ಆವಾಗ 35,000 ಕೊಟ್ಟಿದ್ದು, ಇವಾಗ ಇದು ಎಲ್ಲ 60-65 ಮೇಲಿದೆ ಅಂತೆ. ಸೊ ಪ್ರತಿಯೊಂದು ಸೀರೆದು ಕೂಡ ನಾನು
ಕೋಡ್ ಹಾಕಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.